ಮಾಡಿದ್ರೆ ಒಂದು 1000 ಕೋಟಿ ಉಳಿಸಬಹುದಾಗಿತ್ತಲ್ಲ. ನಾ 7ನೇ ತಾರೀಕು ಬಜೆಟ್ ಇಟ್ಕೊಂಡ್ಬಂದು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ 25,000 ಕೋಟಿ ಹೋದ್ಮೇಲೆ ಮಾಡಿದ್ರೆ ಯಾವ ತರ ಉಪಯೋಗ ಆಗುತ್ತೆ ದಲಿತರಿಗೆ? ಸರ್ ಮುಂಚೆ ಆರ್ಥಿಕದಿಂದ ಮಾಡಬೇಡಿ ಅಂತ ಅಲ್ಲ, ಇವಾಗ ನಮ್ಮದು ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದ ಕೂಡ ಈ ಸಮುದಾಯಗಳ ವಿಚಾರ ಬಂದಂಥ ಟೈಮಲ್ಲಿ, ಹಿಂದುಳಿದಂಥ ಜಾತಿಗಳ ವಿಚಾರ ಬಂದಂಥ ಟೈಮಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಇಂಥ ದೊಡ್ಡ ಸಾಹಸಕ್ಕೆ ಜೇನುಗುಡಿಗೆ ಯಾವತ್ತೂ ಕೂಡ ಕೈ ಹಾಕಿಲ್ಲ. ಇವತ್ತು ಈ ಸರ್ಕಾರ ಅನ್ನೋಂಥದ್ದು ಏನಿದೆಯೋ ಕೇವಲ ಅಧಿಕಾರಕ್ಕಿಂತ ಬರಲಿದ ಮುಂಚೆನೇ ಎಲ್ಲದ ಬಗ್ಗೆ ಮಾತಾಡ್ತಾರೆ. ಅಧಿಕಾರವನ್ನು ಬಂದ ನಂತರ ಈ ಸಮುದಾಯಗಳನ್ನು ಮರ್ತೋಗ್ತಾರೆ. ಆದರೆ ಅವ್ರಿಗೆ ಇವತ್ತು ಭಗವಂತ ಈ ಕಲಿಕಾಲ ಆಗಿರೋ ಕಾರಣ, ಈ ಕಲಿಕಾಲದಲ್ಲಿ ರಾಕ್ಷಸರಿಗೆ ಅವ್ರಿಗೆ ಅವಕಾಶಗಳು ತುಂಬ ಇರೋ ಕಾರಣ ಸತ್ಯವಂತರು ಎಲ್ಲೋ ಒಂದು ಕಡೆ ಸೋತೋಗ್ತಿರ್ತಾರೆ. ಹಂಗಾಗಿ ಎಲ್ಲೋ ಒಂದು ಕಡೆ ಇವತ್ತು ರಾಕ್ಷಸರ ಕಾಲ ಇದೆ. ಅವರು ಇವತ್ತು ನಡೀತಾ ಇರೋ ಕಾರಣ ಇವತ್ತು ಈ ರೀತಿ ಮಾಡ್ತಾ ಇದ್ರು ಕೂಡ ಜನರು ಅವ್ರನ್ನ ಮೆಚ್ಚುತ್ತಾ ಇದ್ದಾರೆ. ನಾವು ಸೋತಿರೋ ಕಾರಣ ಮುಂದಿನ ದಿನಗಳಲ್ಲಿ ಜನರಿಗೆ ಪುನಃ ತಿಳಿಸಿ ಪುನಃ ಏನು ಮಾಡಬೇಕೋ ಮಾಡೋಂಥ ಕೆಲಸ ಮಾಡ್ತೀವಿ. ಈ ಕಲಿಕಾಲದಲ್ಲಿ ಹಂಗೆ ಇದಲ್ಲ ಸರ್. ಇವಾಗ ನೋಡ್ರಿ, ಎಲ್ಲ ವಿಚಾರದಲ್ಲಿ ಇವತ್ತು ಎಷ್ಟು ಅನ್ಯಾಯ ಆಗ್ತಾ ಇದ್ರೆ ಕೂಡ ಇವತ್ತು ನಮ್ಮನ್ನೆಲ್ಲರೂ ಕೂಡ ಯಾಮಾರಿಸಿ ಇಲ್ಲೊಂದು ಹೇಳೋದು ಅಲ್ಲೊಂದು ಹೇಳೋದು, ನಮ್ಮ ರೊಕ್ಕನೇ ತೊಗೊಂಡು ನಮಗೆ ಕೊಡೋದು, ಈ ಕೈಲಿ ಕಸ್ಕೊಳೋದು. ಎಷ್ಟು ಕನ್ಫ್ಯೂಷನ್ ಮಾಡಿದ್ದಾರೆ ಅಂದ್ರೆ ಈಗ ಇಷ್ಟು ಕನ್ಫ್ಯೂಷನ್ ಸರ್ಕಾರ ಎಲ್ಲಿದ್ದಿಲ್ಲ. ಎಷ್ಟು ಕನ್ಫ್ಯೂಷನ್ ಅಂತ ಹೇಳಿದ್ರೆ ಈಗ ಈ ಗ್ಯಾರಂಟಿ ಅಂತಾರ, ಮತ್ತು ನಮ್ಗೆ ಇಲ್ಲಿ ತನಕ 3 ತಿಂಗಳು 6 ತಿಂಗಳಾಯಿತು ಗ್ಯಾರಂಟಿ ರೊಕ್ಕ ಕೊಟ್ಟಿಲ್ಲ. ಅವ್ನು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ದ ಪಟ್ಟಂದೇಳಿ ಹಾಕಿಬಿಡ್ತಾನೆ. ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಂದರೆ ಆಗ್ತಾನ, ಎಲೆಕ್ಷನ್ ಬಂದ್ರಲ್ಲಿದ್ರೆ ಮತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆ ಮುಗಿದ್ರೆ ಮತ್ತೆ ಬೈ ಎಲೆಕ್ಷನ್ಗಳು ಆಗ್ತಾರೆ. ಇದೆಂತ ನ್ಯಾಯಪ್ಪ? ನಮಗೆ ಹಾಕಂಗಿದ್ರೆ ನಿನಗೆ ಪ್ರಾಮಾಣಿಕವಾಗಿದ್ದರೆ ತಿಂಗಳ ಹಾಕೋದೇ ಇಲ್ಲ. ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಕೂಡ 3-4 ತಿಂಗಳು ಆಯ್ತಣ್ಣ, 5 ತಿಂಗಳಾಯ್ತು. 5 ತಿಂಗಳಿಂದ ರೊಕ್ಕನೇ ಬಂದಿಲ್ಲ ಅಣ್ಣ. ಎಲ್ಲರೂ ಏನಂತಾರೆ, 5 ತಿಂಗಳಿಂದ ರೊಕ್ಕ ಬಂದಿಲ್ಲ ಅಂದರೆ ಜಿಲ್ಲಾ ಪಂಚಾಯತ್ ಚುನಾವಣೆ ಘೋಷಣೆ ಆಗಲಪ್ಪ ಅಂತೇಳಿ ಜನರೆಲ್ಲ ಕೈ ಮುಗ್ತಾರೆ. ಜಿಲ್ಲಾ ಪಂಚಾಯತ್ ಚುನಾವಣೆ ಘೋಷಣೆ ಆದರೆ 5 ತಿಂಗಳು ರೊಕ್ಕ ಬರ್ತಿದ್ದವು ಅಂತಾರೆ.